ಎಲ್ರಿಗೂ ನಮಸ್ಕಾರ. ನೀವು ಕೆಲಸ ಮಾಡ್ತಾ ಇದ್ರೆ, ತುಂಬ ಬ್ಯುಸಿಯಾಗಿದ್ರೆ, ತುಂಬಾನೇ ಸುಸ್ತಾಗಿ ಮನೆಗೆ ಬರ್ತೀರಾ ಅಂತಾದ್ರೆ, ಬೇಗ ಆಗುವಂತ ಒಂದು ದಾಲು, ಅದ್ರ ಜೊತೆಗೆ ಒಂದು ರೈಸು ಹೇಗೆ ಬೇಗ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್‌ಗೆ ಒಂದು ಸಣ್ಣ ಕಪ್‌ನಷ್ಟು ತೊಗರಿಬೇಳೆ, ಅದಕ್ಕಿಂತ ಕಡಿಮೆ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು, ನೀರು ಹಾಕ್ಕೊಂಡು, ಅದಕ್ಕೆ ಉಪ್ಪು, ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು 2 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ದೊಡ್ಡದಾದ್ರೆ ಒಂದು ಅರ್ಧ ಈರುಳ್ಳಿ. ನಿಮ್ಗೆ ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಸಣ್ಣದಾದ್ರೆ ಒಂದು ಸಣ್ಣ ಈರುಳ್ಳಿ ತಗೊಂಡು, ಒಂದು ಟೊಮೆಟೊ ಹೆಚ್ಕೋತಾ ಇದ್ದೀನಿ. ಇದು ಹುಳಿ ಇರೋ ಅಂತ ಒಂದು ಟೊಮೆಟೊನ ತಗೊಂಡು, ಇದನ್ನ ದಪ್ಪಕ್ಕೆ ಹೆಚ್ಕೊಂಡ್ರೆ ಸಾಕು. ಯಾಕೆ ಅಂತಂದ್ರೆ ನೀವು ಕೆಲಸ ಮುಗಿಸ್ಕೊಂಡು ಬಂದಿರಬೇಕಾದ್ರೆ ಜಾಸ್ತಿ ಕೆಲಸ ಇಲ್ಲದೆ ಇರೋ ಅಂತ ಒಂದು ಅಡುಗೆ ತೋರಿಸ್ತಾ ಇರೋದ್ರಿಂದ ತುಂಬಾ ಸಣ್ಣಗೆ ಏನು ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತರ ದಪ್ಪಕ್ಕೆ ಹೆಚ್ಕೊಂಡು ಇದನ್ನ ಈಗಾಗಲೇ ನಾವು ಇಟ್ಕೊಂಡಿದ್ವಲ್ಲ ಬೇಳೆ, ಅದಕ್ಕೆ ಹಾಕ್ಕೋಬೇಕು. ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಟೊಮೆಟೊ, ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೋಬೇಕು. ಈಗ ಇದೆಲ್ಲವನ್ನು ನಾವು ಒಂದು 3 ಬಾರಿ ಕೂಗಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಪೀಸ್ ಪಲಾವ್ ಮಾಡ್ತಾ ಇರೋದ್ರಿಂದ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅಂದ್ರೆ ಮಾಡಕ್ ಮುಂಚೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಏಲಕ್ಕಿ, ಮೆಣಸು, ದಾಲ್ಚಿನ್ನಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಆಗಬೇಕು. ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದ್ರೆ ಸ್ಕಿಪ್ ಮಾಡ್ಬೋದು. ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಈ ತರ ಪೀಸ್ ಪಲಾವ್ ಮಾಡೋದು ಬೇಡ ಅಂತಂದ್ರೆ ಬರೀ ಅನ್ನ ಕೂಡ ಮಾಡ್ಕೋಬಹುದು. ಈಗ ಸ್ವಲ್ಪ ಕಲರ್ ಬಂದಿದೆ ನಮ್ಮ ಗೋಡಂಬಿ, ಅಷ್ಟಾದ್ರೆ ಸಾಕು. ಈಗ ಇದಕ್ಕೆ ನಾನು ಬಟಾಣಿನ ಹಾಕ್ಕೊಂಡಿದ್ದೀನಿ. ನೀವು ಫ್ರೋಸನ್ ಪೀಸು ಅಥವಾ ನಾರ್ಮಲ್ ಆಗಿ ಹಸಿ ಬಟಾಣಿ ಯಾವ್ದು ಬೇಕಾದ್ರೂ ಹಾಕ್ಕೋಬಹುದು. ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ, ನೀರನ್ನೆಲ್ಲ ತೆಗೆದು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಅಕ್ಕಿ, ಬಾಸ್ಮತಿ ಯಾವ್ದಾದ್ರೂ ಉಪಯೋಗಿಸ್ಕೋಬಹುದು. ನೆನೆಸಿದ್ರೋದ್ರಿಂದ 1.5 ಕಪ್ನಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ನೆನೆಸದೆ ಹೋದ್ರೆ ತೊಳ್ಕೊಂಡು 2 ಕಪ್ನಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡ್ಕೋತಾ ಇದ್ದೀನಿ. ಉದುರುದುರಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಊರಿನಲ್ಲಿ 2 ವಿಷಲ್ಲು ಕೂಗಿಸ್ಕೋಬೇಕು. ಆ ಕಡೆ ನಮ್ಮ ಒಂದು ಬೇಳೆ ಬೇಯ್ತಾ ಇದೆ. ಚೆನ್ನಾಗಿ ಈಗ ಬೇಳೆ ಬೆಂದಿದೆ, ಮೆತ್ತಗಾಗಿದೆ. ನಾವು ಹಾಕಿದ್ವಲ್ಲ ದಾಲ್ಚಿನ್ನಿ, ಅದನ್ನ ತೆಗೆದು ಬಿಡೋಣ. ಈ ತರ ಒಂದು ಮ್ಯಾಶರ್ ಇಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಾವು ಹಾಕಿರೋ ಒಂದು ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಬೇಳೆಗೆ ಹೊಂದ್ಕೋಬೇಕು. ಈಗ ಚೆನ್ನಾಗಿ ಹೊಂದ್ಕೊಂಡಿದೆ. ನೀರನ್ನ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ತುಂಬಾ ತೆಳ್ಳಗೆ ಬೇಕಾ ಅಥವಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ ಅಂತ. ಈಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ತುಪ್ಪನ ಹಾಕೊಂಡು ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡು ಚೆನ್ನಾಗಿ ಚಟಪಟ ಅಂತಿದೆ ಅಂತಾದ್ರೆ ಶುಂಠಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಬರಬೇಕು. ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬಹುದು, ಸಣ್ಣದಾಗಿ ಕಟ್ ಮಾಡಿ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇರೋ ಬಿಸಿನೇ ಸಾಕು. ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ಲ, ಅದನ್ನ ತುಪ್ಪಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ದಾಲ್ನ ನಾನು ಈಗ ಸಣ್ಣ ಊರಿನಲ್ಲಿ ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ದಾಲ್ ಫ್ರೈ ರೆಡಿ ಆಯಿತು. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸಣ್ಣದಾಗಿ ಕುದಿ ಬಂದ್ರೆ ಸಾಕು. ಈಗ ನಮ್ಮ ಪೀಸ್ ಪಲಾವ್ ಕೂಡ ರೆಡಿಯಾಗಿದೆ. ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಸ್ಮತಿ ರೈಸ್ನ ನಾನು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಅಕ್ಕಿ ಕೂಡ ತಗೊಂಡು ಮಾಡ್ಕೋಬಹುದು. ನೋಡಿದ್ರಲ್ಲ, ತುಂಬಾನೇ ಬೇಗ ಆಗುವಂಥದ್ದು. ನಿಮ್ಗೆ ತುಂಬಾ ಅರ್ಜೆಂಟ್ ಆಗಿ ಬೇಕು ಅಂತಂದ್ರೆ ಬೇಳೆ ಜೊತೆಗೆ ನೀವು ಒಂದು ಬಟ್ಲಲ್ಲಿ ಅಕ್ಕಿನ ತೊಳೆದಿಟ್ರೆ ಅನ್ನ ಕೂಡ ಆಗತ್ತೆ. ನಿಮ್ಮ ದಾಲ್ ಚಾವಲ್ಲು ರೆಡಿ ಆಯಿತು. ತುಂಬಾನೇ ರುಚಿಯಾಗಿರುವಂಥದ್ದು, ಬಿಸಿಯಾಗಿರುವಂಥದ್ದು, ಬೇಗ ಆಗುವಂಥದ್ದು. ತುಂಬಾ ಆಗಿದ್ರೆ ಈ ತರ ಮಾಡ್ಕೋಬಹುದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.